ಆಗಿದ್ರು. The Lord has saved us. ಅದ ಕಾರಣ ದೇವರು ನಮ್ಮನ್ನು ರಕ್ಷಿಸಿದ್ದಾರೆ. We were also same way. ನಾವು ಕೂಡ ಒಂದು ಸಮಯದಲ್ಲಿ ಅದೇ ಸ್ಥಿತಿಯಲ್ಲಿ ಇದ್ದವರು. The Lord has changed us. ನಮ್ಮನ್ನು ದೇವರೇ ನಮ್ಮನ್ನು ಬದಲಾಯಿಸಿದ್ದಾನೆ. God has brought us into the house of the living God. ದೇವರ ಸಜೀವವಾದ ದೇವರ ಸನ್ನಿಧಾನಕ್ಕೆ ಆತನ ಮನೆಗೆ ನಮ್ಮನ್ನು ಕರೆತಂದಿದ್ದಾನೆ. We are a blessed people. ನಾವು ಆಶೀರ್ವಾದ ಹೊಂದಿದಂತಹ ಪ್ರಜೆಗಳು. And worship message. ನಾವು ಒಂದು ಆರಾಧನೆ ವರ್ತಮಾನದಲ್ಲಿ the table message. ಮತ್ತು ಮೇಜಿನ ವರ್ತಮಾನದಲ್ಲಿ things. ಮೂರು ವಿಷಯಗಳನ್ನು ನೋಡಿದ್ದೇವೆ. God's children have to be very careful. ದೇವರ ಮಕ್ಕಳು ಈ ವಿಷಯದಲ್ಲಿ ಬಹಳ ಜಾಗೃತೆ ವಹಿಸಬೇಕು. Your mind, what you think in your mind, God knows. ನಿಮ್ಮ ಮನಸ್ಸಲ್ಲಿ ಏನು ವಿಚಾರಿಸ್ತಾ ಇದ್ರೆ ಅದು ದೇವರು ತಿಳಿದವನಾಗಿದ್ದಾನೆ. Psalm 139. ಕೀರ್ತನೆಗಳು 139. We are not going into the details. ನಾವು ಬಹಳ ಆಳವಾಗಿ ಹೋಗುವುದಿಲ್ಲ. Before the word is formed in our mouth, God knows. ಅಂದ್ರೆ ನಮ್ಮ ಬಾಯಲ್ಲಿ ಮಾತು ಅದು ಪ್ರಾರಂಭಗೊಳ್ಳೋಕ್ಕಿಂತ ಮೊದಲೇ ದೇವರು ಅದನ್ನು ಬಲ್ಲವನಾಗಿದ್ದಾನೆ. We have to be very careful as God's children. ಆದ ಕಾರಣ ದೇವರ ಮಕ್ಕಳಾಗಿ ನಾವು ಬಹಳ ಹುಷಾರಾಗಿರ್ಬೇಕು. And secondly, ಎರಡನೇದಾಗಿ first our mind. ಒಂದನೇದಾಗಿ our word. ಎರಡನೇದಾಗಿ ನಮ್ಮ ಬಾಯಿ ಮಾತುಗಳು. And thirdly, ಮೂರನೇದಾಗಿ our actions. ನಮ್ಮ ಕ್ರಿಯೆಗಳು. So God is watching. ಆದ ಕಾರಣ ದೇವರು ಗಮನಿಸ್ತಾ ಇದ್ದಾನೆ. So we should be very careful. ನಾವು ಬಹಳ ಜಾಗೃತೆಯಾಗಿರಬೇಕು. We should know that there is a day of judgment coming. ಆ ಒಂದು ನ್ಯಾಯ ವಿಚಾರಣೆ ದಿನ ಬರುವುದರಿಂದಾಗಿ ನಾವು ಹುಷಾರಾಗಿರಬೇಕು. So we need to learn many things from the Holy Bible. ಆದ ಕಾರಣ ನಾವು ಪರಿಶುದ್ಧ ಸತ್ಯವೇದದ ಅನೇಕ ವಿಷಯಗಳನ್ನು ಕಲಿಯಲಿಕ್ಕೆ ಬದ್ಧರಾಗಿದ್ದೇವೆ. And now let us go to the scripture for our portion this afternoon. ಈಗ ಮಧ್ಯಾಹ್ನ ಸಮಯಕ್ಕಾಗಿ ನಾವು ವಾಕ್ಯ ಧ್ಯಾನಕ್ಕಾಗಿ Acts of the Apostles chapter 2 ನೋಡಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ and verse 47. 47ನೇ ವಚನ ನೋಡೋಣ. All together please. ಎಲ್ಲರೂ ಸೇರಿ ಒಟ್ಟಾಗಿ ಓದಿಕೊಳ್ಳೋಣ. And as both the preachers were preaching, nobody was reading. ನೋಡಿ ಇಬ್ಬರು ಸೇವಕರು ವಾಕ್ಯವನ್ನು ಹೇಳುವಾಗ ಯಾರು ಕೂಡ ನೀವು ವಾಕ್ಯವನ್ನು ಓದಲಿಲ್ಲ. So we are going to read everyone loudly, clearly and meaningfully. ಈಗ ನಾವು ಗಟ್ಟಿಯಾಗಿ ಮತ್ತು ಅರ್ಥಪೂರ್ವಕವಾಗಿ ಸ್ವಚ್ಛವಾಗಿ ನಾವು ಎಲ್ಲರೂ ಸೇರಿ ಓದಿಕೊಳ್ಳೋಣ. 47ನೇ ವಚನ. ದೇವರನ್ನು ಕೊಂಡುಕೊಳ್ಳಲಾಗಿಯೂ ಜನರೆಲ್ಲರೂ ದಯೆಯನ್ನು ಹೊಂದುವವರಾಗಿಯೂ ಇದ್ದರು. ಪ್ರಾರ್ಥನೆ ಮಾಡೋಣ. Our loving heavenly Father, ಮಹಾಪ್ರೀತಿ ಕೃಪೆಗಳ ನಮ್ಮ ತಂದೆಯಾದ ದೇವರೇ, we thank you dear Lord for this the plan of God. ಈಗ ನಾವು ಬಹಳ ಸಂಕ್ಷಿಪ್ತವಾಗಿ ದೇವರ ಯೋಜನೆಯನ್ನು ನಿಮಗೆ ನಾವು ಕೊಡಲಿಕ್ಕಿದ್ದೇವೆ. As we all know, we were sinners once upon a time. ನಾವು ಎಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಒಂದು ಸಮಯದಲ್ಲಿ ಪಾಪಿಗಳಾಗಿದ್ವಿ. We were destined to destruction, death and hell. ನಾವು ನಿತ್ಯ ನಾಶನಕ್ಕೆ ನರಕಕ್ಕೆ ಹಾದು ಹೋಗುವಂತವರಾಗಿದ್ದೆವು. The Lord saved us. ದೇವರು ನಮ್ಮನ್ನು ರಕ್ಷಿಸಿದ. And he went to the cross of Calvary to save us. ಆತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಕಲ್ವಾರಿ ಶಿಲುಬೆಗೆ ಆತನು ಹೋದನು. His precious blood was shed. ಆತನ ಅಮೂಲ್ಯ ಪ್ರಶಸ್ತವಾದ ರಕ್ತ ಸುರಿಯಲ್ಪಡಿತು. And we are saved by the grace of God. ಮತ್ತು ನಾವು ರಕ್ಷಿಸಲ್ಪಟ್ಟದ್ದು ಕೇವಲ ಆತನ ಕೃಪೆಯಿಂದಲೇ. And our sins are washed by his blood. ಆತನ ಅಮೂಲ್ಯವಾದ ರಕ್ತದಿಂದ ನಮ್ಮ ಪಾಪಗಳೆಲ್ಲ ತೊಳೆಯಲ್ಪಟ್ಟಿವೆ. And we are here to remember his death on the cross every Sunday. That's why the table is kept, a table of remembrance. ಅದಕ್ಕಾಗಿ ಆತನ ಮರಣವನ್ನು ಜ್ಞಾಪಕ ಮಾಡಿಕೊಳ್ಳೋದಕ್ಕಾಗಿ ನಾವು ಪ್ರತಿ ಭಾನುವಾರ ಬಂದು ಮೇಜನ್ನು ಇಟ್ಟಿದ್ದು ಅದಕ್ಕಾಗಿ ಅದನ್ನು ಜ್ಞಾಪಕ ಮಾಡಿಕೊಳ್ತೇವೆ. Till the day we are saved, we were sinners and we were in the world as individuals. ನಾವು ರಕ್ಷಿಸುವ ದಿನದವರೆಗೂ ನಾವು ಲೋಕದಲ್ಲಿ ಒಬ್ಬಂಟಿಗರು ಪಾಪವನ್ನು ಮಾಡುವವರಾಗಿದ್ವಿ. And once we are saved, ನಾವು ರಕ್ಷಣೆ ಹೊಂದಿದ ಮೇಲೆ what God does? ದೇವರು ಏನು ಮಾಡ್ತಾನೆ? We read it in Acts 2:47. ನಾವು ಈಗ ಅಪೊಸ್ತಲರ ಕೃತ್ಯಗಳು 2:47ರಲ್ಲಿ ನೋಡಿಕೊಂಡಿದ್ದೇವೆ. And the Lord added to the church daily such as should be saved. ನೋಡಿ, ಕರ್ತನು ರಕ್ಷಣೆ ಮಾರ್ಗದಲ್ಲಿರುವವರೆಲ್ಲರೂ ದಿನಾರು ಅವರ ಮಂಡಳಿಗೆ ಸೇರಿಸ್ತಾ ಇದ್ದನು. So the Lord's people have no place in the world. ಆದ ಕಾರಣ ಕರ್ತನ ಪ್ರಜೆಗಳು ಲೋಕದಲ್ಲಿ ಇರಲಿಕ್ಕೆ ಯಾವ ಅವಕಾಶವೂ ಇಲ್ಲ. The moment a man is redeemed, the man is saved, ಮನುಷ್ಯನು ವಿಮೋಚಿಸಲ್ಪಟ್ಟ ತಕ್ಷಣವೇ he is brought into the house of God, into the church of the living God. ಆತನು ಜೀವ ಸ್ವರೂಪನಾದ ದೇವರ ಮಂಡಳಿ, ದೇವರ ಸಭೆಯೊಳಗೆ ಆತನು ಕರೆತಂದಿದ್ದಾನೆ. And then they become members in the body of Christ. ಮತ್ತು ಅವರು ಏನಾಗ್ತಾರೆ ಅಂದ್ರೆ ಕ್ರಿಸ್ತನ ಶರೀರದಲ್ಲಿ ಅಂಗಾಂಗಗಳಾಗಿ ಸೇರಿಸಲ್ಪಡ್ತಾರೆ. And secondly, ಎರಡನೇದಾಗಿ the Lord looks at the redeemed man, the saved person, as a sheep. ನೋಡ್ರಿ, ಮತ್ತು ವಿಮೋಚಿಸಲ್ಪಟ್ಟಂತ ವಿಶ್ವಾಸಿಯನ್ನು ದೇವರು ಒಂದು ಕುರಿಯಾಗಿ ಕರ್ತನು ನೋಡ್ಲಿಕ್ಕಿದ್ದಾನೆ. Please turn with me to book of Numbers. ನೋಡ್ರಿ, ಅರಣ್ಯಕಾಂಡ ದಯಮಾಡಿ ನನ್ನೊಟ್ಟಿಗೆ ತೆಗೆಯಿರಿ. 27.
ಅರಣ್ಯಕಾಂಡ chapter 27 verses 16 and 17. 27ನೇ ಅಧ್ಯಾಯ 16-17 ನೋಡೋಣ.